ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಡ್ಯಾಂಡ್ರಫ್ ಹೋಗಲಿಕ್ಕೆ ಒಂದೊಳ್ಳೆ ಹೇರ್ ಮಾಸ್ಕನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ಫಸ್ಟ್ ನೋಡ್ಕೊಳ್ಳೋಣ. ನಾನು ಇಲ್ಲಿ ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ, 2 ಎಗ್ ಆಫ್ ವೈಟನ್ನು ತೊಗೊಂಡಿದ್ದೀನಿ. ಅಂದರೆ ಅದು ಎಗ್ಗಲ್ಲಿ ಏನು ವೈಟ್ ಇರುತ್ತೆ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ನಾನು ಯೆಲ್ಲೋ ಕಲರ್ ತಗೊಳ್ಳೋ ಹಾಗಿಲ್ಲ. ನಾನಿಲ್ಲಿ 2 ಎಗ್ ತೊಗೊಂಡಿದ್ದೀನಿ. ಅದೇನು 2 ಎಗ್ಗಲ್ಲಿ ಆಫ್ ವೈಟ್ ಇರುತ್ತಲ್ವ ಅದನ್ನು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಸ್ಸಾಗಿ ಒಂಚೂರು ಬಿದ್ದೋಯ್ತು, ಮತ್ತು ಅದನ್ನು ತೆಗ್ದು ಹಾಕಿ ಎಗ್ ವೈಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ನಿಮಗೆ ಕೊಬ್ಬರಿ ಎಣ್ಣೆ ಬೇಡ ಅನ್ನೋರು ಇದು ಹರಳೆಣ್ಣೆ ಬರುತ್ತಲ್ವ, ಹತ್ತಿ ಬೀಜದ್ದು ಎಣ್ಣೆ, ಅದನ್ನು ಹಾಕ್ಕೋಬೋದು. ಇಲ್ಲಿ 3 to 4 ಡ್ರಾಪ್ಸ್ ಅಷ್ಟು ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಡ್ಯಾಂಡ್ರಫ್ ಹೋಗಲಿಕ್ಕೆ ನಾವು ಮಾಸ್ಕ್ ಹಾಕ್ತಿರೋದ್ರಿಂದ ಲೆಮೆನ್ನು ಅದೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಹೇರಿಗೆ. ಹಾಗಾಗಿ ಇವಾಗ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಅಪ್ಲೈ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆದರೆ ಕೆಲವರಿಗೆ ಡ್ಯಾಂಡ್ರಫ್ ತುಂಬಾ ಆಗಿರುತ್ತೆ. ಯಾವುದರಿಂದ ನಮಗೆ ಡಾಕ್ಟ್ರು ಕೊಟ್ಟಿದ್ದು ಸಿರಮು, ಟ್ಯಾಬ್ಲೆಟ್ಟು ಅವೆಲ್ಲ ತೊಗೊಳಕ್ಕಾಗಲ್ಲ. ಸೋಪು, ಶಾಂಪು ಅವೆಲ್ಲ ಜಾಸ್ತಿ ಖರ್ಚು ಮಾಡಿ ಅಮೌಂಟು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಹೇರಿಗೆ ಒಂದು ನರಿಶ್ಮೆಂಟ್ ಕೊಡುತ್ತೆ, ಮತ್ತು ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ, ಮತ್ತು ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಮತ್ತು ಕೂದಲನ್ನ ನಮ್ಮ ಸಾಫ್ಟಾಗಿ ತಿಕ್ಕಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ ಹೇರ್ ಪ್ಯಾಕನ್ನು ನಾನು ಇವತ್ತು ಆಲ್ರೆಡಿ ನಾನು ಯಾವ ಥರ ಮಾಡ್ಕೊಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಹೇರಿಗೆ ಯಾವ ಥರ ಅಪ್ಲೈ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ನಾನು ಫಸ್ಟಿಗೆ ಹೇರ್ ಅಂದರೆ ನಾನು ಫುಲ್ಲು ಬಿಡಿಸಿ ಇಟ್ಕೊಂಡಿದ್ದೀನಿ. ಇಷ್ಟುದ್ದ ಹೇರಿಗೆ ನಾನು ಯಾವ ಥರ ಇದು ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನು ಈ ಥರ ತಗೊಂಡು ಹಚ್ಕೊಳ್ತೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು ನನ್ನ ಹೇರ್ ಮಾಸ್ಕ್ ಹಾಕೋಕ್ಕಿಂತ ಮುಂಚೆ ಯಾವ ಥರ ಇದೆ, ಆಮೇಲೆ ಆಫ್ಟರ್ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಸ್ವಲ್ಪನೇ ಕೂದಲು ತೆಗೆದು ಈ ಥರ ಹಚ್ಕೋಬೇಕಾಗುತ್ತೆ. ನಮ್ಮ ತಲೆಗೆ ಮೊಸರು ಏನು ಹೆಲ್ಪ್ ಮಾಡುತ್ತೆ ಅಂದರೆ ತುಂಬಾ ಶೈನಿಂಗ್ ಕೊಡಲಿಕ್ಕೆ ಮತ್ತು ಹೇರ್ ಗ್ರೋತ್ ಆಗಲಿಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಎಗ್ಗು ಅಂತೂ ಕಲ್ಲರು ನರಿಶ್ಮೆಂಟ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಲೆಮೆನ್ ನಮ್ಮ ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫು ಆ ಥರ ಎಲ್ಲ ಇದ್ದರೆ ಅದು ಸ್ವಲ್ಪ ಹುಳಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಆ ಥರ ಎಲ್ಲ ಇದ್ದರೆ ಅದು ಹೋಗಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು 3 ಸೇರ್ಕೊಂಡು ಅಟ್ ಎ ಟೈಮ್ ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ತಲೆಯಲ್ಲಿ ಯಾರಿಗೆ ಜಾಸ್ತಿ ಡ್ಯಾಂಡ್ರಫ್ ಇರುತ್ತೆ ಅವರು ಈ ಪ್ಯಾಕನ್ನು ವಾರಕ್ಕೊಂದು ಸರಿನೋ ಇಲ್ಲ ನಿಮಗೆ ಟೈಮ್ ಇದ್ದಾಗ 15 ದಿನಕ್ಕೊಂದು ಸರಿನೋ ನೀವು ಈ ಹೇರ್ ಪ್ಯಾಕನ್ನು ಯೂಸ್ ಮಾಡ್ಕೋಬೋದು. ಬಟ್ ಯಾರಿಗೆ ಹೇರ್ ಫಾಲ್ ಆಗ್ತಿದೆ, ಥಿಕ್ನೆಸ್ ಇಲ್ಲ, ಮತ್ತು ತುಂಬ ಒಂಥರ ಒಣ ಕೂದಲಿದೆ, ಚೆನ್ನಾಗೇ ಇಲ್ಲ ನಮ್ಮ ಕೂದಲು ಅನ್ನೋರು ಈ ಹೇರ್ ಮಾಸ್ಕನ್ನು ನೀವು ಅಪ್ಲೈ ಮಾಡ್ಬೋದು. ತುಂಬಾ ಸಾಫ್ಟಾಗಿ ಮತ್ತು ತುಂಬಾ ಚೆನ್ನಾಗಿ ಸಿಲ್ಕಿಯಾಗಿ ಬರುತ್ತೆ ಕೂದಲು. ಈ ಹೇರ್ ಮಾಸ್ಕನ್ನು ಅಪ್ಲೈ ಮಾಡಿ ಒಂದು 1 ಗಂಟೆ ಬಿಟ್ಟರೆ ತುಂಬಾ ಹೆಲ್ಪ್ ಮಾಡುತ್ತೆ ನಮಗೆ ಈ ಹೇರ್ ಮಾಸ್ಕು. ನಾನಂತೂ ವಾರಕ್ಕೆ ಆಗಿಲ್ಲ ಅಂದ್ರೂ 15 ದಿನಕ್ಕೊಂದು ಸರಿ ನನಗೆ ಯಾವಾಗ ಟೈಮ್ ಸಿಗುತ್ತೋ ನಾನು ಅವಾಗ ಈ ಥರ ಅಪ್ಲೈ ಮಾಡ್ತಾನೇ ಇರ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮೊಸರು ಅಂತೂ ಫುಲ್ಲು ನಮ್ಮ ಕೂದಲಿಗೆ ಒಂದು ಒಳ್ಳೆ ಕಲರ್ ಕೊಡುತ್ತೆ. ಅಂದರೆ ಆ ಥರ ಎಲ್ಲ ಭಯ ಪಡೋಕ್ಕೆ ಹೋಗ್ಬೇಡಿ. ಕಲ್ಲರ್ ಅಂದರೆ ಆ ಥರ ಅಲ್ಲ, ಒಂಥರ ಶೈನಿಂಗು. ಸ್ವಲ್ಪ ನೋಡ್ದರಿಗೆ ಯಾವ ಶಾಂಪು ಯೂಸ್ ಮಾಡ್ತಾರೆ ಇವರು, ಅಷ್ಟು ಶೈನಿಂಗ್ ಹೊಡಿತಿದೆ ಕೂದಲು ಆ ಥರ ಅಂತ ಅಂದ್ಕೋಬೇಕು. ಅಷ್ಟು ಹೆಲ್ಪ್ ಮಾಡುತ್ತೆ ನಮಗೆ ಮೊಸರು. ಮತ್ತು ಎಗ್ಗಂತೂ ಹೇಳಲೇಬೇಡಿ. ಎಗ್ಗಂತೂ ನಮಗೆ ಕೂದಲು ಗ್ರೋತ್ ಆಗಲಿಕ್ಕೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಇವು 3 ನಾವು ಏನು ಬೇಕಾದರೆ ನೀವು ಕೊಕೊನಟ್ ಆಯಿಲ್ನ ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನನ್ನ ಹೇರಿಗೆ ಬೇಕು ಅಂತ. ನೀವು ಬೇಕಾದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಅಂದರೆ ಹಾಕ್ಕೊಳ್ತೀವಿ ಅನ್ನೋರು ಅದನ್ನು ಕೊಕೊನಟ್ ಆಯಿಲ್ ಇಲ್ಲ ಹರಳೆಣ್ಣೆನ ಹಾಕ್ಕೋಬೋದು. ಕ್ಯಾಸ್ಟ್ರಲ್ ಆಯಿಲ್ ಅಂತಾರಲ್ವ ಅದು. ನಾನು ಇವೆಲ್ಲ
ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದನ್ನು ನೆನೆಯಕ್ಕೆ ಬಿಟ್ಟು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನೀವೇನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದು ಮೊಸರನ್ನ ಎಗ್ ಮಿಕ್ಸ್ ಮಾಡಿ ಲೆಮನ್ ಜ್ಯೂಸು ಮಿಕ್ಸ್ ಮಾಡಿ ತಕ್ಷಣ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಮೊಸರನ್ನ ನೀವು 1 ಅವರ್ಗಿಂತ ಮುಂಚೆನೇ ನೀವು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಫ್ರಿಜ್ಜಿಂದ ಆಚೆ ಇಟ್ಟು ಆಮೇಲೆ ನೀವು ಎಲ್ಲ ಈ ಹೇರ್ ಮಾಸ್ಕಿಗೆ ನಾನು ಏನೇನು ಬೇಕು ಅಂತ ತೋರಿಸಿದ್ನಲ್ವ ಅದನ್ನೆಲ್ಲ ಹಾಕಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ತಕ್ಷಣ ಫ್ರಿಜ್ಜಿಂದ ತೆಗೆದಿಟ್ಬಿಟ್ರೆ ಅದು ನಮಗೆ ತಲೆ ಒಂಥರ ಭಾರ ಭಾರ ಮತ್ತು ಥಂಡಿ ನಮ್ಮ ತಲೆ ಹೀರ್ಕೊಂಡು ಫುಲ್ಲು ಕೋಲ್ಡ್ ಥರ ಆಗ್ಬಿಡುತ್ತೆ ಮತ್ತು ತಲೆನೋವು ಬರುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಫ್ರಿಜ್ಜಿಂದ ತೆಗೆದು 1 ಅವರ್ ಆದಮೇಲೆ ನೀವು ಹೇರ್ ಮಾಸ್ಕನ್ನು ಅಪ್ಲೈ ಮಾಡ್ಬೋದು. ತುಂಬಾ ಶೈನಿಂಗ್ ಇರುತ್ತೆ ಮತ್ತು ನಾವು ಕೂದಲು ವಾಶ್ ಮಾಡಿದ್ಮೇಲೆ ನಮಗೆ ನೋಡಲಿಕ್ಕೆ ಒಂದು ಖುಷಿ ಸಿಗುತ್ತೆ. ಆ ಖುಷಿ ಮುಂದೆ ಯಾವುದೂ ಇಲ್ಲ. ಮತ್ತು ಡ್ಯಾಂಡ್ರಫ್ ಅಂತೂ ಇದು ಪದೇ ಪದೇ ನೀವು ಯೂಸ್ ಮಾಡ್ತಾಯಿದ್ರೆ 15 ಡೇಸ್ ಒನ್ಸು ಇಲ್ಲ 1 ವೀಕು ಜಾಸ್ತಿ ಡ್ಯಾಂಡ್ರಫ್ ಇದೆ ಅನ್ನೋರು 1 ವೀಕಲ್ಲಿ ಒಂದು ಸಲ ಯೂಸ್ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ಅಷ್ಟು ಪವರ್ಫುಲ್ಲು ಇದು ಹೇರ್ ಮಾಸ್ಕು. ಮತ್ತು ಯಾರಿಗೆಲ್ಲ ನನ್ನ ಕೂದಲು ಒಣ ಇದೆ ಒಂಥರ ರಫ್ ಇದೆ ಅನ್ನೋರು ಈ ಹೇರ್ ಮಾಸ್ಕನ್ನು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಅಂತೂ ಪಕ್ಕಾ ಸಿಗುತ್ತೆ. ಇದಕ್ಕೆ ನಾನೇ ಪ್ರೂಫು. ಇವಾಗ ನಾನು ಹೇರ್ ವಾಶ್ ಮಾಡ್ತೀನಿ. ಇದು ಎಲ್ಲ ಹೇರ್ ಪ್ಯಾಕ್ ಹಾಕಾಗಿದೆ. ಇವಾಗ ನಾವು 1 ಅವರ್ ಇಲ್ಲ ನಿಮಗೆ ಟೈಮ್ ಇತ್ತು ಅಂದರೆ 1.5 ಅವರು ನೀವು ಬಿಟ್ಕೋಬೇಕಾಗುತ್ತೆ. ನಿಮಗೆ ಟೈಮ್ ಇಲ್ಲ ಅನ್ನೋರು ಬೇಕಾದರೆ 1 ಅವರ್ ಇಲ್ಲ ಒಂದು 45 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಇದು ಹೇರ್ ಮಾಸ್ಕು. ವಾಶ್ ಮಾಡಿದ್ಮೇಲಂತೂ ನಮ್ಮ ಕೂದಲು ನಮಗೆ ನೋಡ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಇವಾಗ ಫುಲ್ಲು ನಾನು ಏನು ನೆತ್ತಿಗೆಲ್ಲ ಹಚ್ಕೊಂಡಿದ್ದೆ ಫುಲ್ಲು ನಮಗೆ ಇಂಪಾರ್ಟೆಂಟ್ ಇರೋದು ನಮ್ಮ ನೆತ್ತಿ ಮೇಲೆ ಮಾತ್ರ. ಯಾಕಂದರೆ ಅಲ್ಲೇ ತನ ಡ್ಯಾಂಡ್ರಫ್ ಇರೋದು. ಹಾಗಾಗಿ ನಾನು ಹೇರ್ ವಾಶ್ ಮಾಡಿ ಡ್ರೈ ಮಾಡ್ಕೊಂಡಿದ್ದೀನಿ. ಎಷ್ಟು ಸಿಲ್ಕಿಯಾಗಿ ಎಷ್ಟು ಶೈನಿಂಗಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಬರೀ 1 ವಾಶಿಗೆ ಈ ಥರ ಆಗಿದೆ. ಮತ್ತು ನಾನು ಹೇರ್ ವಾಶಿಗೆಲ್ಲ ಒಂದೇ ಒಂದು ಶಾಂಪೂನ ಯೂಸ್ ಮಾಡಿದ್ದೀನಿ. ಯಾಕಂದರೆ ಸ್ವಲ್ಪ ಆಯಿಲ್ ಮತ್ತು ಕರಡು ಕೂಡ ಸ್ವಲ್ಪ ಜಿಡ್ಡಿನಂಶ ಇರೋದ್ರಿಂದ ಒಂದೇ ಒಂದು ಶಾಂಪೂನ ಹಾಕಿದ್ದೀನಿ. ನೀವು ಬೇಕಾದರೆ ನೆಕ್ಸ್ಟ್ ಡೇ ನೀವು ಏನಾದರೂ ತಲೆ ಸ್ನಾನ ಮಾಡಬೇಕಾದ್ರೆ ನೀವು ನಾರ್ಮಲಾಗಿ ಯಾವ ಥರ ಸ್ನಾನ ಮಾಡ್ತೀರಾ ಅದೇ ಥರ ಸ್ನಾನ ಮಾಡ್ಕೋಬೋದು. ನಾನು ಏನಕ್ಕೆ ಶಾಂಪು ಯೂಸ್ ಮಾಡಿದ್ದೀನಿ ಅಂದರೆ ಕರಡು ಸ್ವಲ್ಪ ಜಿಡ್ಡಿನಂಶ ಇರೋದ್ರಿಂದ ಮತ್ತು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ನಲ್ವ ಅಂಟು ಹಾಗೆ ಇರುತ್ತೆ ಅಂತ ನಾನು ವಾಶ್ ಮಾಡಿ ಫೈನಲ್ ರಿಸಲ್ಟ್ ಬಂದಿದೆ ನೋಡಿ. ನಾನು ಫುಲ್ಲು ಹೇರ್ನ ಡ್ರೈ ಮಾಡಿಕೊಂಡು ತೋರಿಸಿದ್ದೀನಿ ಯಾವ ಥರ ಬಂದಿದೆ ಅಂತ. ನೋಡಿದ್ರಲ್ವ ಎಷ್ಟು ಶೈನಿಂಗು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡ್ಯಾಂಡ್ರಫ್ ಅಂತೂ ಒಂಚೂರು ಇಲ್ಲವೇ ಇಲ್ಲ. ಆ ಥರ ಎಲ್ಲ ಕ್ಲೀನ್ ಆಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.